मैं नरेंद्र दामोदर दास मोदी ईश्वर की शपथ लेता हूं कि संघ के प्रधानमंत्री के रूप में अपने कर्तव्यों का निर्वहन नमस्कार वीक्षकರೇ, ನರೇಂದ್ರ ದಾಮೋದರ್ ದಾಸ್ ಮೋದಿ ಇಂದು 3ನೇ ಅವಧಿಗೆ ಭಾರತದ ಪ್ರಧಾನಮಂತ್ರಿಯಾಗಿ ಪ್ರಮಾಣ ವಚನವನ್ನು ಸ್ವೀಕರಿಸಿದ್ದಾರೆ. ಒಬ್ಬ ಸಾಮಾನ್ಯ ಟೀಮ್ ಆರ್ತಿದ್ದಂತಹ ಹುಡುಗ ಇಂದು ಸತತ 3ನೇ ಬಾರಿ ದೇಶದ ಪ್ರಧಾನಿಯಾಗಿ ಅಧಿಕಾರದ ಚುಕ್ಕಾಣಿಯನ್ನು ಹಿಡಿದಿದ್ದಾರೆ. ಪ್ರಧಾನಿ ಮೋದಿ ಜಗತ್ತಿನ ಅತಿ ದೊಡ್ಡ ಪ್ರಜಾಪ್ರಭುತ್ವ ರಾಷ್ಟ್ರದ ನಾಯಕರಾಗಿ ದೇಶ ವಿದೇಶಗಳಲ್ಲಿ ಅಪಾರ ಜನಮನ್ನಣೆಯನ್ನು ಪಡ್ಕೊಂಡಿದ್ದಾರೆ. ವೀಕ್ಷಕರೇ, ಮೋದಿ ಅವರ ಬಾಲ್ಯ ಮತ್ತು ಆರಂಭಿಕ ಜೀವನ ಹೇಗಿತ್ತು ಅಂತ ನೋಡೋಣ. ನರೇಂದ್ರ ಮೋದಿ ಅವರು ಸೆಪ್ಟೆಂಬರ್ 17, 1950ರಂದು ಗುಜರಾತಿನ ಮೆಹಸಾನಾ ಜಿಲ್ಲೆಯಲ್ಲಿ ಸಾಮಾನ್ಯ ಕೆಳ ಮಧ್ಯಮ ವರ್ಗದ ಕುಟುಂಬದಲ್ಲಿ ಜನಿಸ್ತಾರೆ. 4 ಮಕ್ಕಳಲ್ಲಿ 3ನೇಯವರಾಗಿ ತಂದೆ ದಾಮೋದರ್ ದಾಸ್ ನಡೆಸುತ್ತಿದ್ದಂತಹ ಚಿಕ್ಕ ಟೀ ಅಂಗಡಿಯಲ್ಲಿ ಟೀ ಮಾರ್ತಾ ಇದ್ರು. ತನ್ನ ತಂದೆ ತಯಾರಿಸಿದಂತಹ ಚಹಾವನ್ನ ರೈಲು ಪ್ರಯಾಣಿಕರಿಗೆ ಮಾರಾಟ ಮಾಡಲು ವಾಡ್ನಗರ ರೈಲು ನಿಲ್ದಾಣಕ್ಕೆ ತೆಗೆದುಕೊಂಡು ಹೋಗ್ತಾ ಇದ್ರು. ವೀಕ್ಷಕರೇ, ಬಾಲ್ಯದಲ್ಲಿಯೇ ಉತ್ತಮ ವಾಕ್ಚಾತುರ್ಯ ಹೊಂದಿದ್ದಂತಹ ಅವರು ತಾವು ಓದುತ್ತಿದ್ದಂತಹ ಶಾಲೆಯಲ್ಲಿ ತಮ್ಮದೇ ಆದ ಚಾಪುವನ್ನು ಮೂಡಿಸ್ತಿದ್ರು. ಆದರೆ ಆಗಾಗ ಅವರು ಕುಟುಂಬವನ್ನು ತೊರೆದು ತಿಂಗಳುಗಟ್ಟಲೆ ಕಣ್ಮರೆ ಆಗ್ತಿದ್ರು. ಮಗನ ಈ ಅಭ್ಯಾಸದಿಂದಾಗಿ ಅವನ ಕುಟುಂಬ ಸದಸ್ಯರು ತುಂಬಾ ನೊಂದ್ಕೊಳ್ತಾ ಇದ್ರಂತೆ. ಅಜ್ಞಾತವಾಸದಲ್ಲಿ ಬೇರೆ ಬೇರೆ ಸ್ಥಳಗಳಿಗೆ ಹೋಗಿ ಅಲ್ಲಿನ ಜನರನ್ನು ನೋಡಿ ಅವರಿಂದ ಅನೇಕ ವಿಷಯಗಳನ್ನು ಕಲಿತಾ ಇದ್ರಂತೆ. ಕೆಲವೊಮ್ಮೆ ಹಿಮಾಲಯಕ್ಕೂ ಕೂಡ ಹೋಗಿದ್ರು. ಅಲ್ಲಿನ ಸಂತರ ಜೊತೆ ಕಳೆಯಲು ಅವರು ಇಷ್ಟಪಡ್ತಿದ್ರು. ಅದರ ಪ್ರತಿಬಿಂಬ ಇಂದಿಗೂ ನಾವು ಅವರಲ್ಲಿ ಕಾಣಬಹುದಾಗಿದೆ. 1971ರ ಭಾರತ ಪಾಕಿಸ್ತಾನ ಯುದ್ಧದ ನಂತರ ನರೇಂದ್ರ ಮೋದಿ ಅವರು ಔಪಚಾರಿಕವಾಗಿ RSSಗೆ ಸೇರ್ಕೊಳ್ತಾರೆ. 1974ರಲ್ಲಿ ತುರ್ತು ಪರಿಸ್ಥಿತಿಯ ಸಂದರ್ಭದಲ್ಲಿ ಭೂಗತರಾಗಿ ಜನರ ಸೇವೆಯನ್ನ ಮಾಡ್ತಾರೆ. ಮಾನವೀಯತೆಯ ಸೇವೆಯಲ್ಲಿ ಪ್ರಧಾನಿ ಮೋದಿ ಅವರು ಬಡವರಿಗೆ ಊಟ ಹಾಕುತ್ತಿದ್ರಂತೆ. ಆ ಸಮಯದಲ್ಲಿ ಅವರು ಹಸಿವಿನಿಂದ ಅನೇಕ ದಿನಗಳನ್ನ ಕಳೆದಿದ್ದು ಕೂಡ ಉಂಟು. ವೀಕ್ಷಕರೇ, RSSನ ಆರಂಭದ ದಿನಗಳಲ್ಲಿ ಮೋದಿ ಅವರು ದೆಹಲಿ ಕಚೇರಿಗೆ ಹೋಗ್ತಿದ್ರು. ಬೆಳಗ್ಗೆ 4 ಗಂಟೆಗೆ ಎದ್ದ ನಂತರ ಆಫೀಸ್ ಕ್ಲೀನ್ ಮಾಡೋದು, ಹಿರಿಯ ಸಹೋದ್ಯೋಗಿಗಳಿಗೆ ಟೀ ಮಾಡೋದು, ಸಂಜೆ ಊಟದ ತಯಾರಿ ಮಾಡೋದು, ಅಲ್ಲದೆ ಕಚೇರಿಗೆ ಬಂದ ಪತ್ರಗಳಿಗೆ ಉತ್ತರಿಸೋದು ಮುಂತಾದ ಕೆಲಸಗಳನ್ನ ಅವರು ಮಾಡ್ತಿದ್ರು. ವೀಕ್ಷಕರೇ, 1974ರಲ್ಲಿ ಇಂದಿರಾ ಗಾಂಧಿ ಸರ್ಕಾರ ತುರ್ತು ಪರಿಸ್ಥಿತಿ ಘೋಷಿಸಿ ಪ್ರತಿಪಕ್ಷಗಳನ್ನು ಜೈಲಿಗಟ್ಟಿದಾಗ ಮೋದಿ ಗುಜರಾತ್ನಲ್ಲೇ ಇದ್ರು. ಅಂತಹ ಸಮಯದಲ್ಲಿ ಅವರು ಬಜಾಜ್ ಸ್ಕೂಟರ್ನಲ್ಲಿ ಅನೇಕ ವೇಷಗಳನ್ನು ಬದಲಾಯಿಸಿ ಪ್ರಯಾಣಿಸುತ್ತಿದ್ರಂತೆ. ಕೆಲವೊಮ್ಮೆ ಸ್ವತಃ ಮೋದಿ ಅವರೇ ಕೇಂದ್ರ ಸರ್ಕಾರದ ವಿರುದ್ಧ ಕರಪತ್ರಗಳನ್ನು ಮುದ್ರಿಸಿ ದೆಹಲಿಗೆ ಕಳಿಸ್ತಾ ಇದ್ರಂತೆ. ವೀಕ್ಷಕರೇ, ರಾಜಕೀಯಕ್ಕೆ ಬಂದ ನಂತರವೂ ನರೇಂದ್ರ ಮೋದಿ ಅವರು ತಮ್ಮ ಅಧ್ಯಯನವನ್ನ ಮುಂದುವರಿಸ್ತಾರೆ. ಮೋದಿ ಅವರು ದೆಹಲಿ ವಿಶ್ವವಿದ್ಯಾಲಯದಿಂದ ರಾಜಕೀಯ ವಿಜ್ಞಾನದಲ್ಲಿ ಸ್ನಾತಕೋತ್ತರ ಪದವಿ ಮತ್ತು ಗುಜರಾತ್ ವಿಶ್ವವಿದ್ಯಾನಿಲಯದಿಂದ ಸ್ನಾತಕೋತ್ತರ ಪದವಿಯನ್ನು ಪಡ್ಕೋತಾರೆ. ನರೇಂದ್ರ ಮೋದಿ ಅವರು ದೇಶ ಸೇವೆಯಲ್ಲಿನ ಸಮರ್ಪಣಾ ಭಾವ ಅಂದಿನ ಉನ್ನತ ಅಧಿಕಾರಿಗಳ ಗಮನಕ್ಕೆ ಬಂದಿರುತ್ತೆ. ಅವರ ಶ್ರದ್ಧೆ ಮತ್ತು ದಕ್ಷತೆಯು ಅವರಿಗೆ ದೊಡ್ಡ ಪ್ರಶಂಸೆಗೆ ಪಾತ್ರವಹಿಸುತ್ತೆ. 1987-88ರಲ್ಲಿ ಅವರು ಬಿಜೆಪಿಯ ಗುಜರಾತ್ ಘಟಕದ ಸಂಘಟನಾ ಕಾರ್ಯದರ್ಶಿಯಾಗಿ ನೇಮಕಗೊಂಡು ದೇಶದ ರಾಜಕೀಯಕ್ಕೆ ಅಧಿಕೃತ ಪಾದಾರ್ಪಣೆಯನ್ನ ಮಾಡ್ತಾರೆ. ವೀಕ್ಷಕರೇ, ಅವರ ಕಠಿಣ ಪರಿಶ್ರಮ ಮತ್ತು ಸಮರ್ಪಣಾ ಮನೋಭಾವದಿಂದ ಮೋದಿಯವರು ಕ್ರಮೇಣವಾಗಿ ಗುಜರಾತ್ನಾದ್ಯಂತ RSS ಅನ್ನ ಬಲಪಡಿಸ್ತಾರೆ. ಅಡ್ವಾಣಿಯವರ ಸೋಮನಾಥದಿಂದ ಅಯೋಧ್ಯೆವರೆಗಿನ ರಥಯಾತ್ರೆಯ ಯಶಸ್ಸಿನಲ್ಲಿ ಮೋದಿಯವರು ಪ್ರಮುಖ ಪಾತ್ರವನ್ನು ವಹಿಸ್ತಾರೆ. ಸಂಕ್ಷಿಪ್ತವಾಗಿ ಹೇಳೋದಾದರೆ 1990ರಲ್ಲಿ ನರೇಂದ್ರ ಮೋದಿ ಅವರ ರಾಜಕೀಯ ಜೀವನದಲ್ಲಿ ಒಂದು ಮಹತ್ವದ ತಿರುವು ಕಾಣುತ್ತೆ. ಗುಜರಾತ್ ಮತ್ತು ದೇಶದಲ್ಲಿ ಬಿಜೆಪಿಯನ್ನ ಬಹಳ ಮುಂದೆ ಕೊಂಡೊಯ್ಯೋದ್ರಲ್ಲಿ ಅವರ ಪಾತ್ರ ವಿಶೇಷವಾಗಿರುತ್ತೆ. ವೀಕ್ಷಕರೇ, ಸುಮಾರು 10 ವರ್ಷಗಳ ಪರಿಶ್ರಮದ ನಂತರ 2002ರಲ್ಲಿ ಗುಜರಾತ್ ವಿಧಾನಸಭಾ ಚುನಾವಣೆಯಲ್ಲಿ ನರೇಂದ್ರ ಮೋದಿ ನೇತೃತ್ವದಲ್ಲಿ ಬಿಜೆಪಿ ನಿರ್ಣಾಯಕ ಗೆಲುವನ್ನು ಸಾಧಿಸುತ್ತೆ. ಈ ಬಾರಿ ಅವರು ಕಾರ್ಯಕರ್ತ ಅಥವಾ ಸಾಮಾನ್ಯ ನಾಯಕರಲ್ಲ, ನೇರವಾಗಿ ಮುಖ್ಯಮಂತ್ರಿ ಪದವಿಯನ್ನು ದಕ್ಕಿಸಿಕೊಳ್ತಾರೆ. ಅಲ್ಲಿಂದ ಅಸಲಿ ದೇಶ ಸೇವೆ ಮಾಡಲು ಆರಂಭಿಸುತ್ತಾರೆ. ವೀಕ್ಷಕರೇ, ನರೇಂದ್ರ ಮೋದಿ ಅಭಿವೃದ್ಧಿ ಮತ್ತು ಉತ್ತಮ ಆಡಳಿತದ ಪ್ರತೀಕವಾಗಿ ನಿಲ್ತಾರೆ. ಮಧ್ಯಮ ವರ್ಗದ ಮತ್ತು ದೊಡ್ಡ ವರ್ಗದವರು ಬೆಂಬಲಿಗರಾಗ್ತಾರೆ. ನಿರ್ದಿಷ್ಟವಾಗಿ ಅವರ ಐಕ್ಯಾನ್ ಪರಿಕಲ್ಪನೆಯು ಪ್ರೇಕ್ಷಕರನ್ನು ಆಕರ್ಷಿಸುತ್ತೆ. ಈ ಸಂದರ್ಭದಲ್ಲಿ ಮೋದಿ ಅವರು ದೇಶಕ್ಕೆ ಸ್ವಾತಂತ್ರ್ಯ ಬಂದ ನಂತರ ಜನಿಸಿದಂತಹ ಮೊದಲ ಪ್ರಧಾನಿ ಎಂದು ಹೆಮ್ಮೆಯಿಂದ ಹೇಳಲಾಗುತ್ತೆ. ವೀಕ್ಷಕರೇ, 2014ರಲ್ಲಿ ಮೋದಿ ಅವರು ಮೊದಲ ಬಾರಿಗೆ ಲೋಕಸಭಾ ಚುನಾವಣೆಯಲ್ಲಿ ತಮ್ಮ ಪಕ್ಷವನ್ನ ಗೆಲುವಿನತ್ತ ಮುನ್ನಡೆಸುತ್ತಾರೆ. ನಂತರ ಅವರು ಭಾರತದ ಪ್ರಧಾನಮಂತ್ರಿಯಾಗಿ ಪ್ರಮಾಣ ವಚನವನ್ನ ಸ್ವೀಕರಿಸುತ್ತಾರೆ. ಅದಕ್ಕೂ ಮೊದಲು ಮೋದಿ ಅವರು
2001ರಿಂದ 2014ರವರೆಗೆ ಪಶ್ಚಿಮ ಭಾರತದಲ್ಲಿ ಗುಜರಾತ್ ರಾಜ್ಯದ ಮುಖ್ಯಮಂತ್ರಿಯಾಗಿ ಸೇವೆಯನ್ನ ಸಲ್ಲಿಸುತ್ತಾರೆ. ವೀಕ್ಷಕರೇ, 2019ರ ಸಾರ್ವತ್ರಿಕ ಚುನಾವಣೆಯಲ್ಲಿ ಮೋದಿ ನೇತೃತ್ವದ ಬಿಜೆಪಿ ಮತ್ತೆ ಬಹುಮತ ಗಳಿಸಿ 2ನೇ ಬಾರಿ ಅವರು ಪ್ರಧಾನಿ ಆಗ್ತಾರೆ. ವೀಕ್ಷಕರೇ, 2019ರ ಸಾರ್ವತ್ರಿಕ ಚುನಾವಣೆಯಲ್ಲಿ ಮೋದಿ ನೇತೃತ್ವದ ಬಿಜೆಪಿ ಮತ್ತೆ ಬಹುಮತವನ್ನ ಗಳಿಸುತ್ತೆ. ಈಗ ಅಂದ್ರೆ 2024ರ ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿ ಸ್ವಂತ ಬಲದಿಂದ ಬಹುಮತ ಗಳಿಸಲು ವಿಫಲರಾಗ್ತಾರೆ. ಬಿಜೆಪಿ ನೇತೃತ್ವದ ಎನ್ಡಿಎ ಮೈತ್ರಿಕೂಟವು ಲೋಕಸಭಾ ಚುನಾವಣೆಯಲ್ಲಿ 543 ಸ್ಥಾನಗಳಲ್ಲಿ 293 ಸ್ಥಾನವನ್ನು ಗೆದ್ದು 3ನೇ ಅವಧಿಗೆ ನರೇಂದ್ರ ಮೋದಿ ದೇಶದ ಪ್ರಧಾನಿಯಾಗಲು ದಾರಿ ಮಾಡಿಕೊಡುತ್ತೆ. ವೀಕ್ಷಕರೇ, ಬಳಿಕ ಮಾರ್ಚ್ 2020ರಲ್ಲಿ ಭಾರತದಲ್ಲಿ ಕೋವಿಡ್-19 ಏಕಾಏಕಿಯಾಗಿ ಬಂದಿರುತ್ತೆ. ಇಡೀ ವಿಶ್ವವನ್ನೇ ನಡುಗಿಸುತ್ತಿದ್ದಂತಹ ಕೊರೋನಾ ವೈರಸ್ ವಿರುದ್ಧ ಭಾರೀ ಹೋರಾಟವನ್ನೇ ಮಾಡಬೇಕಾಗುತ್ತೆ. ಕೊರೋನಾ ವೈರಸ್ ಹರಡುವಿಕೆಯನ್ನು ತಗ್ಗಿಸಲು ಕಟ್ಟುನಿಟ್ಟಾದ ರಾಷ್ಟ್ರವ್ಯಾಪಿ ನಿರ್ಬಂಧಗಳನ್ನು ಮೋದಿಯವರು ತ್ವರಿತವಾಗಿ ಜಾರಿಗೊಳಿಸುತ್ತಾರೆ. ವೀಕ್ಷಕರೇ, ಅಕ್ಟೋಬರ್ 2023ರಲ್ಲಿ ಹಿಂದೂಗಳು ರಾಮನ ಜನ್ಮಸ್ಥಳವೆಂದೇ ಪರಿಗಣಿಸುವಂತಹ ಅಯೋಧ್ಯೆಯ ಹೊಸ ರಾಮ ಮಂದಿರವನ್ನ ಘೋಷಿಸಿದ್ರು. ಜನವರಿ 22, 2024ರಂದು ಪವಿತ್ರೀಕರಣ ಅಂದ್ರೆ ಪ್ರಾಣ ಪ್ರತಿಷ್ಠಾಪನೆ ಸಮಾರಂಭದ ಅಧ್ಯಕ್ಷತೆ ವಹಿಸುವ ಮೂಲಕ ಮೋದಿ ಅವರು ಬಿಜೆಪಿಯ ಲಾಂಗ್ ಟೈಮ್ ಭರವಸೆಯನ್ನ ಪೂರೈಸಿದ್ರು. ವೀಕ್ಷಕರೇ, ನೋಡಿದ್ರಲ್ಲ ನರೇಂದ್ರ ಮೋದಿ ಹೇಗೆ ಅವರು ಸಾಮಾನ್ಯ ಹುಡುಗನಿಂದ ಇಂದಿನ ಪ್ರಧಾನಿಯಾಗಿ ಹೇಗೆ ಬೆಳೆದ್ರು ಅಂತ. ದೇಶದ ಪ್ರತಿಯೊಬ್ಬರಿಗೂ ಮಾದರಿಯಾಗಿದ್ದಾರೆ. ಸುಧಾರಣೆ, ರಾಷ್ಟ್ರೀಯ ಆಡಳಿತ, ಏಕತೆಗಾಗಿ ಅವರು ಹಾಕುತ್ತಿರುವಂತಹ ಹೆಜ್ಜೆಗಳು ಮುಂದಿನ ಪೀಳಿಗೆಗೆ ಮಾರ್ಗದರ್ಶನವಾದರೆ ಇತರ ದೇಶಗಳ ದೊರೆಗಳಿಗೆ ಎಂತಹ ಬಲಿಷ್ಠ ನಾಯಕ ಎನ್ನುವುದನ್ನ ಹೇಳಿದಂತಾಗುತ್ತದೆ. ದೇಶದ ಪ್ರಗತಿಯಲ್ಲಿ ನಿರಂತರವಾಗಿ ತೊಡಗಿಸಿಕೊಂಡಿರುವಂತಹ ಪ್ರಧಾನಿ ನರೇಂದ್ರ ಮೋದಿ 3ನೇ ಅವಧಿಗೆ ಭಾರತದ ಪ್ರಧಾನಮಂತ್ರಿಯಾಗಿರುವುದು ದೇಶದ ಇತಿಹಾಸದಲ್ಲಿ ದಾಖಲೆಯಾಗಿದೆ.